ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, 2025-26ನೇ ಸಾಲಿನ ಆಯವ್ಯಯದ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗುವುದೆಂದು ಘೋಷಣೆ ಮಾಡಿರ್ತಾರೆ. ತಮಗೆ ಗೊತ್ತಿದೆ, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಆಮೂಲಾಗ್ರ ಬದಲಾವಣೆಯನ್ನು ಮಾನ್ಯ ದಿವಂಗತ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸಚಿವರಾಗಿ ಏನು ತೆಗೆದುಕೊಂಡಂಥ ದಿಟ್ಟವಾದಂಥ ತೀರ್ಮಾನಗಳು, ನಂತರ ಅವರು 2 ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ಸುಧಾರಣೆಗಳನ್ನು ಆರ್ಥಿಕ ವ್ಯವಸ್ಥೆ ಇರ್ಬೋದು ಮತ್ತು ಆಡಳಿತದಲ್ಲಿ ತಂದಿರತಕ್ಕಂಥದ್ದು ಮತ್ತು ಹಲವಾರು ಯೋಜನೆಗಳನ್ನು ಇಡೀ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅಂಥ ಒಬ್ಬ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಈ ಒಂದು ವಿಶ್ವವಿದ್ಯಾಲಯದ ನನ್ನ ಹೆಸರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಸರ್ಕಾರದ ಇಂಗಿತ ಆಗಿದ್ದರಿಂದ ಇವತ್ತು ಬೆಂಗಳೂರು ನಗರ ವಿಶ್ವವಿದ್ಯಾಲಯವನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ವಿಶ್ವವಿದ್ಯಾಲಯ ಅಂಥೇಳಿ ಅದು ನಾಮಕರಣ ಮಾಡಬೇಕಾಗಿ ಇದೊಂದು ತೀರ್ಮಾನಿಸಲಾಗಿದೆ. ನಾನು ಸದನದಲ್ಲಿ ಸದಸ್ಯರು ಇದಕ್ಕೆ ಅನುಮತಿ ಕೊಡಬೇಕು ಅಂತೇಳಿ ನಾನು ಕೋರ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನಮ್ದೇನು ತಕರಾಲಿಲ್ಲ. ನಾನು ಅವರ ಪ್ರಧಾನಮಂತ್ರಿ ಆಗಿದ್ದಾಗ ನಾನು ಅವ್ರನ್ನ ಭೇಟಿ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ಬೆಂಗಳೂರು ಬಗ್ಗೆ ನನಗೆ ವಿಶೇಷ ಪ್ರೀತಿ ಇದೆ, ಇದು ಬೆಂಗಳೂರು ಕರ್ನಾಟಕದ ಹಬ್ಬಲ್ಲ ದೇಶದ್ದು ಅಂತ ಹೇಳಿದ್ದಾರೆ. ನಮಗೂ ಅದು ಪ್ರೀತಿ ಇದೆ. ನನಗೆ ಈ ಸುಧಾಕರ್ಗೆ ಮೊದಲು ಅದು ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇತ್ತು, ಆಮೇಲೆ ಅದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಆಯ್ತು. ಈಗ ಇವರು ಮನಮೋಹನ್ ಸಿಂಗ್ ಅದೇನು ಹಳೆ ಪಾತ್ರೆಗೆ ಕಲಾಯಿ ಹೊಡ್ಕೊಂಡು ಯಾಕಿರ್ತೀರ, ಹೊಸಾದ್ ಮಾಡಿ ಮನಮೋಹನ್ ಸಿಂಗ್ ಅಂತ ದೊಡ್ಡ ವ್ಯಕ್ತಿಗೆ, ದೇಶದ ಪ್ರಧಾನಿ ಆಗಿದ್ದಂಥವ್ರಿಗೆ ಒಂದು 10 ವರ್ಷಗಳ ಕಾಲ ಈ ದೇಶದ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಿದಂಥವ್ರು, ಅಂಥವ್ರಿಗೆ ಒಳ್ಳೆ ಯೂನಿವರ್ಸಿಟಿ ಮಾಡಿ ಅವ್ರಿಗೆ ಹೆಸರಿಡಿ. ಹಳೇದಕ್ಕೆ ಯಾಕೆ ಅದನ್ನೇ ತಿರುವಾಕಿ ಬಣ್ಣ ಹೊಡೆದು ಅದಕ್ಕೆ ಯಾಕೆ ಮಾಡಕ್ ಹೋಗ್ತೀರಾ? ಸುಣ್ಣ ಬಣ್ಣ ಹೊಡೆದು ಯಾಕೆ ಮಾಡ್ತೀರಾ? ಹೊಸದ್ ಕಟ್ಟಿ ಹೊಸ ಹೆಸರಿಡಿ, ನಿಮ್ಗೂ ಗೌರವ ಬರ್ತತೆ. ಹಳೇದಕ್ಕೆ ಮಾಡಿದ್ರೆ ಏನ್ ಗೌರವ ಬರ್ತೈತೆ ನಿಮ್ಗೆ? ಅದರಿಂದ ಏನು ಉಪಯೋಗ ಬರ್ತೈತೆ? ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಇದೆ, ಅದು ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಬ್ರ್ಯಾಂಡ್ ಇದೆ. ಬೆಂಗಳೂರು ಯೂನಿವರ್ಸಿಟಿ ಅನ್ನೋದು ಒಂದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಒಂದು ಬ್ರ್ಯಾಂಡ್ ಇದೆ. ಈ ಮನಮೋಹನ್ ಸಿಂಗ್ ಅವ್ರಿಗೆ ಇನ್ನೂ ದೊಡ್ಡದು ಕಟ್ಟಿ, ಅವರ ಅಂತಸ್ತಿಗೆ ತಕ್ಕಂತೆ ಕಟ್ಟಿ, ಅವ್ರ ಪ್ರಧಾನಮಂತ್ರಿಗಳು ಆ ಥರದ ಒಂದು ಕಟ್ಟಿ ಮಾಡಿ ವೆಲ್ಕಮ್ ಮಾಡ್ತೀರಿ ನೀವು. ಇದೇ ಅದಕ್ಕೆ ಬಣ್ಣ ಹೊಡೆದ್ಬಿಟ್ಟು ಕಲ್ಲು ಹಾಕ್ಬಿಡೋದು. ಇವಾಗ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ತೆಗೆದ್ಬಿಡೋದು ಕಲ್ಲು, ಆ ಕಲ್ಲನ್ನ ಹಳೆಯದಕ್ಕೆ ಟ್ಯಾಪ್ ಹಾಕ್ಬಿಡೋದು. ಟ್ಯಾಪ್ ಹಾಕಕ್ಕೆ ಆ ಮನುಷ್ಯ, ಇಂಥ ದೊಡ್ಡ ಮನುಷ್ಯನ್ ತಗೊಂಡು ಹೋಗ್ತಿರಲ್ರಿ ಸುಧಾಕರ್ ಜಿ. ಏನು ನೀವು ಮಂತ್ರಿ ಆದ್ಮೇಲೆ ಇದೇನಾ ಇದೇನಾ ನಿಮ್ದು ಇಲಾಖೆ ಎಲ್ಲಾನ ಇದೇನಾ? ಬಣ್ಣ ಸುಣ್ಣ ಹೊಡೆದ್ಬಿಟ್ಟು ಹೊಸದು ಅಂತ ಘೋಷಣೆ ಮಾಡೋದ ನೀವು? ಇಲ್ಲ, ದೊಡ್ಡ ಬದಲಾವಣೆ ಮಾಡ್ಯಾರ. ದಯವಿಟ್ಟು ಆ ವ್ಯಕ್ತಿಗೆ ಗೌರವ ತರೋ ರೀತಿ ಮಾಡ್ರಿ. ಒಂದು 300-400 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಯೂನಿವರ್ಸಿಟಿ ಮಾಡಿ, ಗೌರವ ಬರ್ತೈತೆ. ಹೊಸದಕ್ಕೆ ಕಲ್ಲಾಕಿ ಹಳೇದ್ ಕಿತ್ತಿ ಹಿಂಗ್ ಎಷ್ಟು ಕಲ್ಲು ಹಾಕೊಂಡು ಹೋಗ್ತೀರಾ ನೀವು? ಸರಿ ಇಲ್ಲ ಇದು. ದಯವಿಟ್ಟು ಯೋಚನೆ ಮಾಡಿ.